ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿಮ್ಮ, ಪ್ರಶಸ್ತವಾದ ಮುಹೂರ್ತ ಅಂದರೆ ಇವತ್ತು ರಾತ್ರಿ 9:17 10:15 ತುಂಬ ಚೆನ್ನಾಗಿದೆ. ಸರಿ, ನಾನಿನ್ನು ಬರ್ತೀನಿ ತಾಯಿ. ಒಳ್ಳೆಯದಾಗಲಿ. ಏನಜ್ಜಿ ಮುಹೂರ್ತ ಎಲ್ಲ ನೋಡ್ತಾ ಇದ್ದೀರಾ? ಏನೋ ಪೂಜೆ ಇದೆಯಾ? ಪೂಜೆ ಅಲ್ಲೋ, ಇದು ನಿನ್ನ ಶೋಭನಕ್ಕೆ. ಸುಮ್ಮನೆ ಅಜ್ಜಿ, ಈಗೆಂತ ಶೋಭನ? ನನಗೆಲ್ಲ ಗೊತ್ತಿದೆ ಕಣೋ, ನಿನ್ನ ಭೂಮಿಕಾ ನಡುವೆ ಏನೂ ಇಲ್ಲ ಅಂತ. ನನ್ನ ಮುಂದೆನೇ ವಿಷಯ ಮುಚ್ಚಿಡೋದಕ್ಕೆ ನೋಡಬೇಡಿ. ಅಲ್ಲ, ಆದರೆ ಅಜ್ಜಿ ಅಮ್ಮನಿಗೆ ಹುಷಾರಿಲ್ಲದೆ ಇರುವಾಗ ಇದೆಲ್ಲ. ಅವಳು ಹುಷಾರು ತಪ್ಪೋದಕ್ಕೆ ನೀನೇ ಕಾರಣ. ನಾನು ಕಾರಣನಾ? ಹೌದು ಕಣೋ, ಅವಳು ಹುಷಾರು ತಪ್ಪೋದಕ್ಕೆ ನೀನೇ ಕಾರಣ. ನೀನು ಈ ಮನೆ ಹಿರಿಮಗ, ಮದುವೆ ಆಗಿದೆ. ನಿನಗೊಂದು ಮಗು ಆಗಿದ್ರೆ ಅವಳು ಆ ಮಗುನ ಎತ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ಅದನ್ನು ಮುದ್ದು ಮಾಡಿ ಆಟ ಆಡ್ತಾ ಖುಷಿಯಿಂದ ಹೊತ್ತು ಕಳೀತಿದ್ಲು. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಗುಂಡು. ನಾ ಇದನ್ನೆಲ್ಲ ಯೋಚನೆ ಮಾಡೇನೆ ಶಾಸ್ತ್ರಿಗಳನ್ನ ಕರೆಸಿದ್ದು. ಇದು ನಾನು ನಿನಗೋಸ್ಕರ ಅಂತ ತಿಳ್ಕೊಬೇಡ. ಇದೆಲ್ಲ ಮಾಡ್ತಿರೋದು ನಿಮ್ಮ ಅಮ್ಮನಿಗೋಸ್ಕರ ಕಣೋ. ಇದಕ್ಕಿಂತ ಜಾಸ್ತಿ ನಾನೇನು ಹೇಳೋದಕ್ಕೆ ಹೋಗಲ್ಲ. ನೀನೇ ಯೋಚನೆ ಮಾಡು. ಗೌತಮ್, ಎಲ್ಲ ರೋಗಗಳು ಹುಟ್ಟೋದು ಬಾಡಿಲೇ, ಆದರೆ ಬೆಳೆಯೋದು ಮಾತ್ರ ಮೈಂಡಲ್ಲಿ. ನಿನ್ನಮ್ಮಂಗೆ ಬರೀ ನಿಂದೇ ಚಿಂತೆ ಕಣು, ಅತಿಯಾದ ವ್ಯಾಮೋಹ. ಅದೇ ಒಂಥರ ಮನೋರೋಗದ ಥರ ಆಗ್ಬಿಟ್ಟಿದೆ. ನಿನ್ನಮ್ಮ ಹೊರಗಡೆಯಿಂದ ನೋಡೋಕ್ಕೆ ತುಂಬ ಸ್ಟ್ರಾಂಗ್ ಕಣ ಗೌತಮ್, ಅದರ ಒಳಗಡೆ ತುಂಬ ಡೆಲಿಕೇಟು, ತುಂಬ ಸೂಕ್ಷ್ಮ. ಕೂತ್ಕೋ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡೋದಿದೆ. ಹೇಳಿ ಅಜ್ಜಿ. ನಿನ್ನ ಗುಂಡು ನಡುವೆ ಗಂಡ ಹೆಂಡತಿರ ಸಂಬಂಧ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮದುವೆಯ ಮೂಲ ಉದ್ದೇಶ ಏನು ಅನ್ನೋದನ್ನು ನೀವು ಮರ್ತೋಗಿದ್ದೀರ ಅನ್ನೋದಕ್ಕಿಂತ ಮುಖ್ಯ ನೀವು ಮನಸ್ಸು ಮಾಡಿಲ್ಲ. ಹೌದು ಅಲ್ಲೋ? ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಗೌತಮ್ ಹತ್ರನೇ ಈ ವಿಷಯ ಮಾತಾಡಿದ್ದೀನಿ. ಇವತ್ತು ರಾತ್ರಿನೇ ನಿಮ್ಮ ಶೋಭನಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಇದು ನಮ್ಮ ಗುಂಡನ್ಗೂ ಗೊತ್ತು, ಅವನು ಇದಕ್ಕೆ ಒಪ್ಕೊಂಡಿದ್ದಾನೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಠಲ್ ಅವ್ರ ಮಗ್ನೆ, ಬುಕ್ ತಗೊಂಡು ಓದು ಅಂದ್ರೆ ಮೊಬೈಲಲ್ಲೇ ಬುಕ್ ಓದ್ತೀನಿ ಅಂತೀಯಲ್ಲೋ. ಪೇಪರ್ನ ಪ್ರಿಪೇರ್ ಮಾಡ್ಬೇಕಂದ್ರೆ ಟ್ರೀಸ್ನೆಲ್ಲ ಕಟ್ ಮಾಡ್ಬೇಕು, ಅದಕ್ಕೆ ನಾನು ಮೊಬೈಲಲ್ಲೇ ಓದ್ಕೊಂತೀನಿ. ಅಂಡ್ ಮೊಬೈಲ್ ಬ್ರೈಟ್ನೆಸ್ ಕಮ್ಮಿ ಇಟ್ಕೊಂಡು ನೋಡುವಾಗ ಕಣ್ಣಿಗೂ ಏನೂ ಆಗಲ್ಲ. ಗೌರಿ, ಇವನಿಗೆ ಹೇಳಕ್ಕಾಗಲ್ಲ ಕಣೆ, ತುಂಬ ತಿಳ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ದಾನೆ. ಬಾಗಿಲಿಗೆ ಬಂದಿದ್ದಾನೆ ಫಕೀರ, ಏನು ಕೇಳೋದಿಲ್ಲ, ಕೇಳಿದ್ದನ್ನ ಕೊಡದೆ ಬಿಡೋದಿಲ್ಲ. ಗುರುಗಳೇ, ನೀವು ನಮ್ಮನೆಗೆ, ನಿಮಗೆ ನಮ್ಮನೆ ಅಡ್ರೆಸ್ ಹೇಗೆ ಗೊತ್ತಾಯ್ತು? ಅಕ್ಕ, ಅವ್ರಿಗೇನು ಗೊತ್ತಾಗಲ್ಲ. ಅವರು ಪಾಸ್ಟು, ಪ್ರೆಸೆಂಟು, ಫ್ಯೂಚರು ಎಲ್ಲನೂ ಅರ್ಧ ಕುಡಿದ್ಬಿಟ್ಟಿದ್ದಾರೆ ಅಲ್ವಾ ಗುರುಗಳೇ? ದೊಡ್ಡ ಮಾತು. ಸುಮ್ಮನೆ ಹೀಗೆ ಹೋಗ್ತಾ ಇದ್ದೆ, ಮನಸ್ಸು ಈ ಕಡೆ ಸೆಳೀತು. ನಿಮ್ಮನ್ನು ನೋಡಿಕೊಂಡು ಹಾಗೆ ನಿಮ್ಮ ಹೊಸ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದು. ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಾಗ್ತಿದೆ. ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಸಂತೋಷ. ಮಕ್ಕಳ, ನಿಮಗೆಲ್ಲ ಚಾಕ್ಲೇಟ್ ಕೊಡ್ಲಾ? ನಂಗೆ ಬೇಡ ಅಂಕಲ್.
ಯಾಕಪ್ಪ? ನಮ್ಮಪ್ಪ ಅನ್ನೊಂದು ಪರ್ಸನ್ ಹತ್ರ ಏನು ಇಸ್ಕೊಂಡು ತಿನ್ಬಾರ್ದು ಅಂತ ಹೇಳಿದ್ದಾರೆ. ಗುರುಗಳೇ, ಅವನೊಂದು ಸ್ವಲ್ಪ ಹಾಗೆ, ನೀವೇನೋ ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬಿಡಿ, ಹುಡುಗ ಭಾಳ ಚೂಟಿಯಾಗಿದ್ದಾನೆ. ಹಾಗೆ ನಾ ಕೊಟ್ಟಿದ್ದ ಪುಡಿ ಮಕ್ಳಿಗೆ ಕೊಟ್ರ? ಕೊಡಕ್ಕೆ ಅಂತ ಹೋದಾಗ ಮಿಸ್ ಆಗಿ ಎಲ್ಲ ಚೆಲ್ಲೋಯ್ತು. ಅನ್ಕೊಂಡೆ ಏನೋ ಎಡವಟ್ಟಾಗಿರ್ಬೇಕು ಅಂತ, ಹಾಗೆ ಆಗಿದೆ. ಅಯ್ಯೋ ಗುರುಗಳೇ, ನನ್ನ ಬುದ್ಧಿಗಿಷ್ಟು ನಿಮ್ಮನ್ನ ಇಲ್ಲೇ ನಿಲ್ಸಿ ಮಾತಾಡಿಸ್ತಾ ಇದ್ದೀನಿ, ಬನ್ನಿ ಕೂತ್ಕೊಳ್ಳಿ. ಬೇಡ, ನನಗೆ ಬೇರೆ ಕೆಲಸ ಇದೆ. ನಾಳೆ ಬರ್ತಾ ಬೇರೆ ಪ್ರಸ್ತಾವ ತಂದು ಕೊಡ್ತೀನಿ, ಮಕ್ಕಳಿಗೆಲ್ಲ ಕೊಡಿ. ನಾನು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೋದ್ರು ಇವರು ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಮೊದಲೇ ಈ ಮನೆ ಜೈಲು ಜೈಲು ಅಂತ ಇದ್ರು, ಬಿಟ್ಟು ಹೋಗ್ಬಿಟ್ರಾ? ಏನೋ ಜಯಂತ್, ಹೊರಗೆ ಹೋಗಿದಾರಲ್ವಾ ಮೊದಲನೇ ಸರ್ತಿ, ಸುತ್ತಾಡ್ಕೊಂಡ್ ಬರ್ತಾರೆ ಸ್ವಲ್ಪ. ಹಾ, ಇಲ್ಲೇ ಹೋಗಿರ್ತಾರೆ. ಹಾ, ಮನೆಗೇನಾದ್ರೂ ಹೋಗ್ಬಿಟ್ರಾ? ಇವ್ರಾಗ್ಲೇ ಬಂದ್ಬಿಟ್ಟಿದ್ದಾರೆ, ಇಷ್ಟು ಬೇಗ ಬಂದ್ಬಿಟ್ರಾ? ಜಾನ್ವಿ ಅವರೇ, ನೀವು ಹುಷಾರಾಗಿದ್ದೀರಾ ಅಲ್ವಾ? ನಿಮ್ಗೇನು ಆಗಿಲ್ಲ ಅಲ್ವಾ? ಹುಷಾರಾಗಿದ್ದೀನಿ. ನಿಮ್ಗೆ ಏನಾಯ್ತು? ಯಾಕೆ ನಾ ಮನೆಗೆ ಬಂದು ನಿಮ್ಮನ್ನ ಎಲ್ಲ ಕಡೆ ಹೊಡುತ್ತೆ ಜಾನ್ವಿ ಅವರೇ, ನೀವು ಕಾಣಲೇ ಇಲ್ಲ ಜಾನ್ವಿ ಅವರೇ. ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ನೀವು ನನ್ ಬಿಟ್ಟು ಎಲ್ಲಿಗೆ ಹೋಗಿದ್ರಿ? ಸಮಾಧಾನ ಮಾಡ್ಕೊಳ್ಳಿ. ತರಕಾರಿ ಖಾಲಿ ಆಗಿತ್ತು ಅಂತ ತಗೊಂಡ್ ಬರಕ್ ಹೋಗಿದ್ದೆ ಅಷ್ಟೇ. ನೀವು ಹೊರಗೆ ಹೋಗಿದ್ರಾ? ಹೇಗೆ ಹೋಗಿದ್ರಿ? ಆವಾಗಿಂದ ಅಲ್ಲ, ಏನ್ ಗೊತ್ತಾ, ಇಷ್ಟ ದಿನ ನಾನು ಈ ಮನೇಲಿ ಇದ್ದಿದ್ರು ಆ ಬಾಗ್ಲಿಂದ ಮನೆಯಿಂದ ಹೊರಗೆ ಹೋಗ್ಬೋದು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಬೇಡ ಜಾನ್ವಿ ಅವ್ರೆ, ತರಕಾರಿ ತರಕ್ ನೀವ್ಯಾಕೆ ಹೊರಗೆ ಹೋಗ್ಬೇಕು? ನೀವು ನನಗೆ ಹೇಳಿ, ನಾನು ಏನು ಬೇಕಾದ್ರೂ ನಿಮ್ಗೆ ತಂದು ಕೊಡ್ತೀನಿ. ನೀವು ಹೊರಗಡೆ ಹೋಗಿ ದುಡಿಯೋರು, ಎಷ್ಟು ಕೆಲಸ ಇರುತ್ತೆ. ಅದ್ರ ಮಧ್ಯೆ ನನಗೆ ಚಿಕ್ಕ ಚಿಕ್ಕ ವಿಷಯ ತಂದು ಕೊಡಿ ಅಂತ ಕೇಳಕ್ಕಾಗುತ್ತಾ? ಇದು ನಮ್ ಕೆಲ್ಸ, ನಮಗ್ ಮಾಡಕ್ ಬಿಡಿ. ಅದು ಅಲ್ಲದೆ ಒಂದ್ ಸ್ವಲ್ಪ ಈ ತರ ಆಚೆ ಸುತ್ತಾಡ್ಕೊಂಡು ಬಂದ್ರೆ ನನಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ನೋಡಿ, ಮುಂದಿನ ಸರ್ತಿ ನೀವು ಹೊರಗೆ ಹೋಗೋದಾದ್ರೆ ನನಗೆ ಹೇಳ್ಬಿಟ್ಟಾದ್ರೂ ಹೋಗಿ. ನಿಮ್ಮ ಮನೇಲಿ ಇಲ್ಲದೆ ಇರೋದಿದ್ದು ನೋಡಿ ನನಗೆ ಜೀವನೇ ಹೋದಂಗಾಯ್ತು ಜಾನ್ವಿ ಅವರೇ. ಮುಂದಿನ ಸಲ ಹೀಗೆಲ್ಲ ನನ್ ಬಿಟ್ಟು ಹೋಗ್ಬೇಡಿ ನೀವು ಅಷ್ಟೇ. ಸಾರಿ ರೀ, ನಾನು ನಿಜವಾಗ್ಲೂ ಮತ್ತೆ ಹೀಗೆಲ್ಲ ಮಾಡಲ್ಲ. ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀರಾ, ಎಷ್ಟು ಪ್ರೀತಿ ಇಟ್ಕೊಡ್ತೀರಾ. ಸಾರಿ. ಅಯ್ಯಬೇಡಿ ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಇದೇನು ಕಾಂಟ್ರಾಕ್ಟರ್ ಸುಮಾರು ಸಲ ಫೋನ್ ಮಾಡ್ಬಿಟ್ಟೇನೆ. ಹಾಂ ಹೇಳಿ. ನೀವು ಅಡ್ವಾನ್ಸ್ ಮಾಡಿದ್ರೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಹಾಂ ಇವತ್ತೇ ನಿಮ್ಗೆ ಅಡ್ವಾನ್ಸ್ ಕೊಡ್ತೀನಿ, ಆದರೆ ಕೆಲಸ ನೀಟಾಗಿ ಆಗಬೇಕು. ಆಯಿತು ಸರ್. ಹಾಂ ಸರಿ, ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಹಾಂ ಯಾವ ನೋಡಿದ್ರು ಬಾಗ್ಲಾಕು ಬಾಗಿಲು ತೆಗಿ. ನಂಗೆ ಬರೀ ಇದೇ ಕೆಲಸನ, ನಂಗೆ ಮೈ ತುಂಬ ಕೆಲಸ ಇದೆ. ಒಂದು ಸೀರೆ ತೊಗೊಂಡು ಹೋಗ್ತೀನಿ ರೀ. ಹಾಂ ಸರಿ, ಬೇಗ ಹೋಗು. ಒಳ್ಳೆ ಕೆಲಸ. ಬಾಗ್ಲು ಹಾಕೊಂಡು ಹೋಗು. ನಂಗೆ ಕೈ ಬಿಸಿ ಇದೆ, ನೀವೇ ಹಾಕ್ಕೊಳ್ಳಿ. ಇವಳೊಬ್ಬಳು ಕಾಪಾಡಪ್ಪ ತಾಯಿ, ಕಾಪಾಡಮ್ಮ. ಮಹಾಲಕ್ಷ್ಮಿ, ಇನ್ನು 10,000 ಹಾಕ್ಬಿಟ್ರೆ 5 ಲಕ್ಷ ಆಗ್ಬಿಡುತ್ತೆ. ತಾಯಿ, ಮನೆ ಕಟ್ಟೋರು ಯಾವುದೇ ತೊಂದರೆ ಆಗದಿರೋಂಗೆ ನೋಡ್ಕೊಳಮ್ಮ. ನಿನ್ನ ದಯೆ ನನ್ನ ಮೇಲೆ ಯಾವಾಗಲೂ ಇರಲಿ. ಮೇಸ್ತ್ರಿಗೆ ಬೇರೆ ಇವತ್ತು ಅಡ್ವಾನ್ಸ್ ಕೊಡಬೇಕು. ಅಯ್ಯೋ, ದುಡ್ಡು ಕಾಣಿಸ್ತಾ ಇಲ್ವಲ್ಲ. ಅಯ್ಯೋ, ದುಡ್ಡು ಕಾಣ್ತಾ ಇಲ್ವಲ್ಲಪ್ಪ. ವೀಣಾ, ವೀಣಾ, ವೀಣಾ. ಅಯ್ಯಯ್ಯ, ಏನ್ರಿ ಇದು? ರೂಮೆಲ್ಲ ಕಿತ್ತಾಕ್ಬಿಟ್ಟಿದಾರ, ಏನ್ರಿ ಆಯ್ತು? ದುಡ್ಡು ಕಾಣಿಸ್ತಾ. ದುಡ್ಡು ಕಾಣಿಸ್ತಾ ಇಲ್ವಾ? ಏನ್ರಿ ಹೇಳ್ತಿದ್ದೀರಾ? ಯಾರೋ ತೆಗೆದ್ಬಿಟ್ಟು ಯಾರ ಕಡೆ. ದುಡ್ಡು ಕಾಣಿಸ್ತಿಲ್ವಾ? ಅಯ್ಯೋ, ಯಾರೋ ತೆಗೆದ್ಬಿಟ್ಟು ಯಾರ ಕಡೆ. ಗಾಬರಿ ಮಾಡಿ, ನಾನು ನೋಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಕಣಿ ಹೇಳ್ತೀನವ್ವ, ಕಣಿ ಹಿಂದಾಗಿದ್ದು ಮುಂದಾಗೋದು ಕಣ್ಣಂಚಲ್ ಕರ್ಗಿ ಸತ್ಯ ಹೇಳ್ತೀವ್ನಿ. ಆ ತಾಯಿ ಜಕ್ಕವ್ವ ನನ್ನ ನಾಲ್ಗೆ ಮೇಲೆ ಕುಂತು ಸತ್ಯ ಹೇಳ್ಸಕ್ ನಿಂತವಳೆ. ಕಣಿ ಹೇಳ್ತೀನವ್ವ, ಕಣಿ. ಸೋತ್ ಕಣ್ಣು ಸವಲ್ ಸ್ವೀಕರಿಸೈತೆ, ಮಮಕಾರದ ಮಾಯೆ ದೃಷ್ಟಿಗ ಆವರಿಸೈತೆ. ಸೋತೆ ಅಂತ ಕೂರ್ಬೇಡ, ಕಣ್ಣೀರ್ ಸುರಿಸಿ ದೇವಿನ ಪರೀಕ್ಷೆ ಮಾಡಬೇಡ. ಆ ದೇವಿನೇ ನನ್ನ ಪರೀಕ್ಷೆ ಮಾಡ್ತಿರೋದು. ಮಗಳು ಸಿಗ್ತಾಳೆ ಅಂತ ಹುಡ್ಕೊಂಡೋಗಿದ್ದೆ, ಆದ್ರೆ ಅವಳು ಸಿಗ್ನಿಲ್ಲ. ವಾಪಸ್ ಬಂದೆ. ಇದಕ್ಕೇನರ್ಥ? ಬೋರ್ಗರಿಯೋ ಸಮುದ್ರದ ಒಡಲಿನ ಉಪ್ಪು 100 ಹಂತವ ದಾಟಿ ಮನೆಗಿರೋ ಜಾಡಿ ಸೇರ್ದಂಗಲ್ವೇನವ ಈ ಬದುಕು. ಅಂದ್ರೆ ನನ್ನ ಮಗಳು ಬತ್ತಳೆ ಅಂತೀಯಾ? ಅವಳಾಗೆ ಬತ್ತಳ? ಜಕ್ಕವ್ವ, ಜಕ್ಕವ್ವ ಹೇಳವ್ವ, ನನ್ನ ನಾಲ್ಗೆಲ್ ಸತ್ಯನೇ ನುಡ್ಸವ್ವ. ಬರ್ತಾಳೆ ಬರ್ತಾಳೆ, ಚಿಲುಮೆಯಾಗಿ ಬರ್ತಾಳೆ. ಬತ್ತಿರೋ ಕಣ್ಣಿಗೆ ಬೆಳಕಾಗಿ ಬರ್ತಾಳೆ. ಆಯ್ತವ್ವ, ನಾನು ಉಸಿರಿರೋ ಗಂಟ ಕಾಯ್ತೀನಿ. ಜಕ್ಕವ್ವ ಹೇಳ್ತಾವಳೆ, ಮನದಾಗೆ ಪ್ರಶ್ನೆ ಮೂಡೈತೆ ಅಂತ. ದಿಟ್ವೇನವ್ವ? ಮನಸ್ಸಾಗೇನೋ 1000 ಪ್ರಶ್ನೆಗಳವೆ. 1000 ಸಂತೆನಾಗೆ ಚಿಕ್ಕೋಳ ಬದುಕಿನ ಚಿಂತೆ ಶುರು ಆಗಿರ್ಬೇಕಲ್ವೇ? ನಾನೇ ಕೇಳಬೇಕು ಅಂತಿದ್ದೆ, ನಮ್ಮ ಸುಮನ್ ಜೀವನ ಮುಂದೆ ಹೆಂಗಿರ್ತದೆ?
ಕಷ್ಟದ ಬತ್ತಿನ ತಪ್ಪಿಸ್ಕೊಂಡವ್ರು ಯಾರೂ ಇಲ್ಲ. ಕಣ್ಣೀರ್ ಕೋಡಿ ಇಲ್ಲದೆ ದಿನಗಳು ಕಳೆಯಂಗಿಲ್ಲ. ಸೂತ್ರ ನಿನ್ನ ಕೈಲೇ ಐತಿ, ನಾಜೂಕಾಗಿಳಿ. ಜಕ್ಕವ್ವ ಜಕ್ಕವ್ವ, ನನ್ನ ನಾಲ್ಗೆಲ್ ಸತ್ಯಾನೇ ನುಡ್ಸವ್ವ. ನಾನು ಎದುರಾಗ ನಿಂತಿರೋರ್ನ ಬಗ್ಲಾಗ ನಿಂತು ಕಾಯವ್ವ. ಸರಿ, ನಾನು ಇದು ಬತ್ತಿ ಹೊಸಿ ತಡಿ. ಒಳ್ಳೇದಾಗ್ಲಿ ತಾಯಿ. ಕಣಿ ಹೇಳ್ತೀನಿ ಕಣಿ, ಹಿಂದಾಗಿದ್ದು ಮುಂದಾಗದು ಕಣಿ ಹೇಳ್ತೀನವ್ವ ಕಣಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀರು. ಥ್ಯಾಂಕ್ಸ್. ಫ್ಯಾನ್ ಆನ್ ಮಾಡೋಣ ಅಂದರೆ ಕರೆಂಟ್ ಬೇರೆ ಇಲ್ಲ. ಒಂದು ನಿಮಿಷ. ವಾ, ಎಷ್ಟು ತಿಂಗಳಾದ್ಮೇಲೆ ನಾವಿಬ್ರು ಈ ಥರ ಒಟ್ಟಿಗೆ ಇದ್ದೀವಿ ಬಾಲ. ಈ ರುಕ್ಕು ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಉರ್ಕೋತಾ ಇದ್ದೇನೆ, ಚೆನ್ನಾಗಿ ಉರ್ಕೋ. ನನಗೆ ಎಷ್ಟು ಸಲ ಈ ರೀತಿ ಕಾಟ ಕೊಟ್ಟಿಲ್ಲ. ಇನ್ನು ಮುಂದೆ ನನ್ನ ಟೈಮ್. ಬಾಲ ಸುಮ್ಮನೆ ಇದ್ದಾನೆ ಅಂದರೆ ಇವನಿಗೆ ಗಾಳಿ ಬೀಸ್ತಾ ಇರೋದು ಇಷ್ಟ ಆಗ್ತಾ ಇದೆ. ನನ್ನನ್ನು ನಿಧಾನವಾಗಿ ಒಪ್ಕೋತಾ ಇದ್ದಾನೆ ಅನ್ಸುತ್ತೆ. ಆದರೆ ಇನ್ನು ಮುಂದೆ ಇವಳಿಗೆ ಹೀಗೆ ಉರಿಸ್ತಾ ಇರ್ಬೋದು. ದಿವ್ಯಾ, ಯಾಕೆ ಈ ಥರ ಹಿಂಸೆ ಕೊಡ್ತಿದ್ಯಾ ನನಗೆ ನೀನು? ಅಲ್ಲ, ನಿನಗೆ ಯಾವ ಥರ ಹೇಳ್ಬೇಕು ನಾನು ನನ್ನ ತಂಟೆಗೆ ಬರಬೇಡ ಅಂತ? ಇದೆಲ್ಲ ರುಕ್ಕು ನೋಡಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಮೊದಲು ಹೋಗು ನೀನು ಫಸ್ಟು. ಅಯ್ಯೋ, ನೀನು ಸುಮ್ಮನೆ ಇರು ಬಾಲ. ನಾನು ನೀನು ಗಂಡ ಹೆಂಡತಿ. ಅವಳಿಗೂ ಹೆದರ್ಕೊಂಡು ನಾವ್ಯಾಕೆ ನಮ್ಮ ಒಳ್ಳೆ ಕ್ಷಣಗಳನ್ನ ಮಿಸ್ ಮಾಡ್ಕೋಬೇಕು? ನಾನು ಮನ್ಸು ಮಾಡಿದ್ರೆ ಇದನ್ನ ಲೀಗಲ್ ಆಗೇ ವಿಚಾರಿಸ್ಬೋದು. ಆದ್ರೆ ಏನು ಮಾಡೋದು? ಅದರಿಂದ ನಿನಗೆ ನೋವಾಗುತ್ತೆ. ನಿನಗೆ ನೋವಾಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ನನಗೆ ಎಷ್ಟೇ ನೋವಾದರೂ ನಾನು ಅದನ್ನ ಸಹಿಸ್ಕೊಂಡಿದ್ದೀನಿ ಗೊತ್ತಾ? ಏಯ್, ನಾನೊಂದ್ 2 ನಿಮಿಷ ಕಂಡಿಲ್ಲ ಅಂದ ತಕ್ಷಣ ನನ್ನ ಮಾವನ್ನ ಬುಟ್ಟಿ ಹಾಕೊಳಕ್ ನೋಡ್ತಿದ್ಯಾ? ಸುಪ್ನಾತಿ. ನೀನ್ ಕಣೆ ಸುಪ್ನಾತಿ. ನಾನು ಯಾಕೆ ನನ್ನ ಗಂಡನ ಬುಟ್ಟಿಗೆ ಹಾಕೊಳ್ಳಿ? ಬೇರೆಯವ್ರ ಗಂಡನ ಬುಟ್ಟಿಗೆ ಹಾಕೊಳ್ತಾ ಇರೋದು ನೀನು. ನಾಚಿಕೆ ಆಗಲ್ಲ ನಿನಗೆ? ನೀನು ಬೇಡ ಅಂತ ಬಿಸಾಕಿರೋ ವಸ್ತುನ ತಗೊಂಡು ಪ್ರೀತಿ ಮಾಡ್ತಿದ್ದೀನಿ. ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ. ಆಗ ನನಗೆ ಬುದ್ಧಿ ಇರಲಿಲ್ಲ, ಆದ್ರೆ ಇವಾಗ ಬುದ್ಧಿ ಬಂದಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಹೋಗೋಣವಾ? ಬೆಟ್ಟದ ಮೇಲೇನೋ ದೇವಸ್ಥಾನ ಇದೆ ಅಂತಿದಮ್ಮ. ವಾವ್! ಬಾ
ಬಾ ಹೋಗೋಣ. ವಾ ನೀನು ಅಷ್ಟು ದೂರ ಇದೆ ಅಲ್ವಾ, ನೋಡಿ ಅಷ್ಟು ಮೆಟ್ಲು ಹತ್ತಬೇಕಿನ್ನು. ಅಯ್ಯೋ ಸುಸ್ತಾಗ್ತಿದ್ಯಾ? ದೇವ್ರೆ, ಅಯ್ಯೋ ಆಗ್ತಾ ಇಲ್ಲ ಕಣೆಮ್ಮ ನನಗೆ ಸೀತಾ. ಅದಕ್ಕೆ ಏನಾಯ್ತು? ಅಯ್ಯೋ ಕಾಲು ನೋಯ್ತಿದೆ, ಹತ್ತಕ್ಕಾಗ್ತಿಲ್ಲ. ಹಾಗಿದ್ರೆ ನೀವು ಇಲ್ಲೇ ಕೂತ್ಕೊಳ್ಳಿ, ನಾವೆಲ್ಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀವಿ. ಸರಿ ಆಯ್ತು, ನಾನು ಇಲ್ಲೇ ಕೂತಿರ್ತೀನಿ, ನೀವೆಲ್ಲ ಹೋಗಿ ಬನ್ನಿ. ಸಿಹಿ ನೀನು ಅದಕ್ಕೆ ಜೊತೆ ಇರು ಪ್ಲೀಸ್. ಇಲ್ಲ ಸೀತಮ್ಮ, ನಾನು ನಿನ್ ಜೊತೆಗೆ ಬರ್ತೀನಿ ಪ್ಲೀಸ್. ಸಿಹಿ ಹಠ ಮಾಡ್ಬೇಡ ಕಣೆ, ಅಲ್ಲಿನ ತುಂಬಾ ಮೆಟ್ಲಿದೆ, ನಿನಗೆ ಕಷ್ಟ ಆಗತ್ತೆ. ನಾವೆಲ್ಲ ದರ್ಶನ ಮಾಡ್ಕೊಂಡು ಬರ್ತೀವಿ, ಬೇಗ ಬರ್ತೀವಿ ಆಯ್ತಾ? ಅದಕ್ಕೆ ಜೊತೆ ಇರು. ಹೌದು ಕಣಿಸಿ, ನಾನು ನೀನು ಇಲ್ಲಿ ಕೂತ್ಕೊಳ್ಳೋಣ. ಬಾ ಬಾ, ನೀವು ಹೋಗಿ ಬನ್ನಿ ಬೇಗ. ಹುಷಾರು. ಇಲ್ಲಿ ಎರಡಿದೆ, ಕೂತ್ಕೊಳ್ಳೋಣ ನಡಿ. ಅಯ್ಯಪ್ಪ ಎಷ್ಟು ಬಿಸಿಲು ದೇವ್ರೆ, ಪರಮಾತ್ಮ ಕಾಲು. ಓ ಎಷ್ಟು ಬಿಸಿಲಿದೆ ಸಿಹಿ. ಸಿಹಿ ಆದ್ರೂ ಈ ಜಾಗ ಚೆನ್ನಾಗಿದೆ ಅಲ್ವೇನೆ? ಅಪ್ಪ ಎಷ್ಟು ಬಿಸಿಲು, ಸುಸ್ತಾಗೋಯ್ತು. ಸಿಹಿ ಜಾಗ ಚೆನ್ನಾಗಿದೆ ಅಲ್ವೇನೆ? ನಂದೊಂದೆರಡು ಫೋಟೋ ತೆಗಿತೀಯಾ? ಹೌದು, ಒಂದು ಕೆಲಸ ಮಾಡು, ನಾನು ಅಲ್ಲಿ ಹೋಗ್ತೀನಿ, ನೀನು ಇಲ್ಲಿಂದ ಫೋಟೋ ತೆಗಿ. ಇರು. ಸಿಹಿ ಮೊಬೈಲು ಶೇಕ್ ಮಾಡಬೇಡ, ಶೇಕ್ ಮಾಡಿದ್ರೆ ಫೋಟೋ ಬ್ಲರ್ ಬರುತ್ತೆ, ನೀಟಾಗಿ ತೆಗಿ. ಅತ್ತೆ ಈಗ ನಿಮ್ ಕಾಲ್ ನೋವ್ತಾ ಇಲ್ವಾ? ನೋಯ್ತಿದೆ, ಬಂದು ಒತ್ತುತ್ತೀಯಾ? ತೆಗಿಯ ಫೋಟೋನ. ಕೊಡಿಲಿ ನೋಡೋಣ. ಅಯ್ಯೋ ಇದೇನೇ ಸಿಹಿ, ನಾನು ಹೇಳ್ದಂಗ್ ತಗದೇ ಇಲ್ವಲ್ಲೇ? ನೀನ್ ಒಂದು ಮಾತು ಕೇಳಲ್ಲ ಅಲ್ಲ? ನಾಳೆ ರಾಮ್ ಮನೆಗೆ ಹೋದ್ರೆ ಏನ್ ಗತಿನೋ ಏನೋ, ಪಾಪ ಅವ್ರಷ್ಟೆಲ್ಲ ಮುದ್ದು ಮಾಡ್ತಾರೆ, ಸೊಕ್ಕು ಬಂದು ಹೇರ್ ಹೋಗ್ತೀಯ. ಅತ್ತೆ ನೀವ್ ಯಾಕೆ ಬೈತಿದ್ದೀರಾ? ಸೀತಮ್ಮ ಇಲ್ಲ ಅಂತ ನೀವು ಬೈಬೋದ? ನಾನೆಲ್ಲೇ ಬೈತಿದ್ದೀನಿ, ಬುದ್ಧಿ ಹೇಳ್ತಿದ್ದೀನಿ, ಕಲ್ತ್ಕೋ. ಅದು ಚೆನ್ನಾಗಿ ಬಂದಿಲ್ಲ ನೋಡು, ಮುಖನೇ ಕಾಣಿಸ್ತಿಲ್ಲ. ನನ್ನ ಮಗಳು ಅವಳ ವಯಸ್ಸಿಗಿಂತ ಮೀರಿದ ಕಷ್ಟಗಳನ್ನ ಅನುಭವಿಸಿದಾಳೆ. ನನ್ನ ಡಿಸಿಷನಿಂದ ಅವಳಿಗೆ ಇನ್ನಷ್ಟು ಕಷ್ಟ ಆಗಬಾರ್ದು. ಪ್ಲೀಸ್ ನೀನೇ ಕಾಪಾಡು ತಾಯಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ಸರ್ ಎಷ್ಟ್ ಲೇಟ್ ಆಗಿ ಬರೋದು? ಅಪ್ಪ ನಿನ್ ಬರಕ್ ಹೇಳಿದ್ ಯಾವಾಗ? ನೀನ್ ಬರ್ತಿರೋದ್ ಯಾವಾಗ? ಟೈಮ್ ಸಲ್ಸಲ್ವಾ ನಿನ್ಗೆ? ಮೇಡಮ್ ಬೈಕ್ ಇದ್ದೀರಾ, ಬೇಗ ಬರ್ತಿದ್ನಲ್ವಾ? ಈಗ ಬಸ್ ಹಿಡ್ಕೊಂಡು ಬಸ್ ಸ್ಟಾಪಲ್ಲಿ ಇಳಿದು ಅಲ್ಲಿಂದ ಇಲ್ಲಿಗೆ ನಡ್ಕೊಂಡ್ ಬರ್ಬೇಕು, ಅದಕ್ಕೆ ಲೇಟ್ ಆಯ್ತು. ನೋಡಕ್ಕೆ ಆಗ್ತಿಲ್ಲ ಸುಬ್ಬು, ನಿನ್ ಮುಖ ನೋಡಿದ್ರೆ ಪಾಪ ಅನ್ಸುತ್ತೆ. ಹೌದಲ್ವಾ? ಕನ್ನಡಿ ನೋಡ್ಕೊಂಡಾಗ ನನಗೂ ಹಂಗೆ ಅನ್ಸುತ್ತೆ ಅಲ್ವಾ? ಆ ಬೈಕ್ ಕಳ್ದೋದ್ಮೇಲಂತೂ ನಿನ್ನ ನೋಡಕ್ಕೆ ಆಗ್ತಿಲ್ಲ. ಕೃಷ್ಣನ್ಗೆ ಕೊಳಲು ನವಲ್ಗರಿ ಹೇಗೋ, ರಾಮಂಗೆ ಬಿಲ್ಲು ಬಾಣ ಹೇಗೋ, ಈ ಪೊಲಿಟಿಷಿಯನ್ಸ್ಗೆಲ್ಲ ವೈಟ್ ಅಂಡ್ ವೈಟ್ ಡ್ರೆಸ್ ಹೇಗೋ, ನಿನ್ಗೂ ಆ ಬೈಕ್ ಹಾಗೇನೆ. ಆ ಸುಬ್ರಹ್ಮಣ್ಯಂಗೆ ನವಿಲಿದ್ದ ಹಾಗೆ ಈ ಸುಬ್ಬುಗೆ ಆ ಬೈಕು, ಆ ಬೈಕೇ ನಿನಗೆ ಭೂಷಣ. ಆದ್ರೆ ಏನ್ ಮಾಡೋದು, ಅದಿಲ್ಲದೆ ನಿನ್ನ ನೋಡಕ್ಕೇ ಆಗ್ತಿಲ್ಲ. ಮೇಡಮ್ ನಾನು ಮೊದಲು ಹೋಗಿ ಯಜಮಾನ್ರ ನೋಡ್ಕೊಂಬರ್ತೀನಿ, ಆಮೇಲೆ ನೀವೆಷ್ಟಾದರೂ ಕಾಲಿಡಿರಿ. ಅದೇನು ನಿನ್ ಕಾಲಿಡಕ್ ಹೇಗಾಗುತ್ತೆ ನನಗೆ? ನಾನಿರೋದು ಇಲ್ಲಲ್ವಾ? ಇಲ್ಲಿ ಅಂದ್ಮೇಲೆ ನಾನು ನಿನ್ ಜುಟ್ಟು ಇಳಿಬೋದು, ಆದ್ರೆ ಕಾಲು ಇಳಿಯಕ್ಕಾಗಲ್ಲ. ಮೇಡಮ್ ಪ್ಲೀಸ್ ಬಿಡಿ, ನಾನು ಹೋಗ್ಬೇಕು.
ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಆದ್ರೂ ಹೋಗ್ತೀನಿ ಅಂತಿದ್ಯಾ? ನಾನಂದ್ರೆ ಏನು, ನನ್ನ ಲೆವೆಲ್ ಏನು, ಇಲ್ಲಿರೋಳಿಗೆ ಬೆಲೆನೇ ಇಲ್ವಾ? ಇಲ್ಲಿರೋರ್ಗೆ ಬೆಲೆ ಕೊಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ಹೋಗ್ಬೇಕು. ಏಯ್ ಸುಬ್ಬು, ನಾನು ಇಲ್ಲಲ್ಲ, ಇಲ್ಲಿ ತೋರಿಸಿದ್ದು. ನೀವು ತೋರಿಸಿದ್ದು ಅಲ್ಲಿ ಮೇಡಮ್, ಆದ್ರೆ ನಾನು ಇಲ್ಲಿ ಹೋಗ್ಬೇಕಲ್ಲ. ಬರ್ತೀನಿ ಮೇಡಮ್, ಸಿಕ್ಕಿನ ಮೇಲೆ. ಹೋಗು ಹೋಗು, ಅಪ್ಪ ನಿನ್ಗೆ ಒಳ್ಳೆ ಅಮೌಂಟೇ ಕೊಡ್ತಾರೆ, ನೀನ್ ಮತ್ತೆ ಬೈಕ್ ತಗೋಬಹುದು. ನಮ್ಮ ಕಂಪನಿ ವರ್ಕರ್ಸ್ಗೆಲ್ಲ, ಫ್ಯಾಕ್ಟ್ರಿ ವರ್ಕರ್ಸ್ಗೆಲ್ಲ, ಮನೇಲಿ ಕೆಲಸ ಮಾಡೋರಿಗೆಲ್ಲ ಈ ವರ್ಷ ಬೋನಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಆದರೆ ನೀನು ಮನೆ ಕೆಲಸದವನಲ್ಲ, ನನ್ನ ಕುಟುಂಬದಲ್ಲೇ ಒಬ್ಬ, ಹಾಗೆ ನಾವೆಲ್ಲ ತಿಳ್ಕೊಂಡಿರೋದು. ಹಾಗಾಗಿ ನಿನ್ಗೇನು ಕೊಡಬೇಕು ಅಂತಾನೆ ತೋರಿಸಿಲ್ಲ. ನೀನು ತುಂಬ ಸ್ವಾಭಿಮಾನಿ, ಎಷ್ಟೇ ಕಷ್ಟ ಇದ್ರು ನಗ್ನಗ್ತಾ ಇರ್ತೀಯ. ನಾವೇನೇ ಕೆಲಸ ಹೇಳಿದ್ರು ಕಿಂಚಿತ್ತು ಬೇಜಾರು ಮಾಡ್ಕೊಳ್ಳದೆ ಅದನ್ನೆಲ್ಲ ಮಾಡಿ ಮುಗಿಸ್ತೀಯ. ಅದಕ್ಕೆ ನೀನೇನು ಕೇಳದೆ ಇದ್ರು ನಾನೇ ನಿನ್ಗೇನೋ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಕ್ಕ. ಯಜಮಾನ್ರೆ, ಅದೆಲ್ಲ ಏನು ಬೇಡ ಯಜಮಾನ್ರೆ. ನೋಡು ಸುಬ್ಬು, ನೀನು ಬೇಡ ಅಂತ ಹೇಳೋ ಹಾಗೇ ಇಲ್ಲ. ಯಾಕೆಂದ್ರೆ ಇದನ್ನು ಕೊಡ್ತಿರೋದು ನನ್ನ ಸಮಾಧಾನಕ್ಕೆ, ನನ್ನ ಸಂತೋಷಕ್ಕೆ. ಅಕಸ್ಮಾತ್ ನಿನಗೆ ನಾನು ಸಂತೋಷವಾಗಿರೋದು ಇಷ್ಟ ಇಲ್ಲ ಅಂದರೆ ಇದೆಲ್ಲ ಬೇಡ ಅನ್ಬೋದು. ಯಜಮಾನ್ರೆ, ಸುಮ್ಮನೆ ತಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ನ ಕಣ್ಮುಂದೆನೆ ಬ್ರೋ ಅವನ್ನ ಸೆಲೆಕ್ಟ್ ಮಾಡ್ದ. ನನಗೆಷ್ಟು ಬೇಜಾರಾಯ್ತು ಗೊತ್ತಾ ಚಿಕ್ಕಮ್ಮ? ಬರೀ ಬೇಜಾರು ಮಾತ್ರ ಅಲ್ಲ, ಅವಮಾನನೂ ಆಯ್ತು. ಅವನು ಮುಂದೆ ನೀನೇನು ಪ್ರಯೋಜನಕ್ಕಿಲ್ವೇನೋ ಅಂತ ಬ್ರೋ ನನಗೆ ಇಂಡೈರೆಕ್ಟ್ ಆಗಿ ಹೇಳೋದಾಗಿತ್ತು. ಇದನ್ನೆಲ್ಲ ನಾನು ನಿನಗೆ ಹೇಳಿದ್ದೆ ಅಲ್ವಾ ಅಭಿ? ಯಾವತ್ತಾದರೂ ಒಂದಿನ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನೇ ನನ್ನ ಮಾತು ನಂಬಿರಲಿಲ್ಲ. ಈಗ ನೋಡು, ನಾನು ಹೇಳ್ದಾಗೆ ಆಯಿತು. ನಿಮ್ಮ ಅಣ್ಣನೇ ನಿನ್ಗೆ ಅವಮಾನ ಮಾಡಿದ್ರು. ಛೇ, ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಮನೇಲಿ ಒಂದಲ್ಲ ಒಂದು ರೀತಿಲಿ ಅಭಿಗೆ ಅನ್ಯಾಯ ಆಗ್ತಾ ಇದೆ. ಮನೆಯವರೆಲ್ಲರೂ ಸೇರ್ಕೊಂಡು ಅಭಿನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನಾನೀಗೇನು ಮಾಡಲಿ ಚಿಕ್ಕಮ್ಮ? ನಾನು ಏನೇ ಮಾಡಕ್ಕೆ ಹೋದ್ರೂ ನನಗೆ ದೊಡ್ಡ ಹೊಡೆತಾನೆ ಬೀಳ್ತಿದೆ. ಎಲ್ಲದರಲ್ಲೂ ಸೋಲೆ ಕಾಣ್ತಿದೆ. ನನಗೆ ಭಯ ಆಗ್ತಿದೆ ಚಿಕ್ಕಮ್ಮ, ನನಗೆ ಮತ್ತೆ ಗೆಲ್ಲಕ್ಕಾಗೋದಿಲ್ವೇನೋ ಅಂತ. ನಾನು ಕಂಪ್ಲೀಟಾಗಿ ಸೋತೋದೆ ಚಿಕ್ಕಮ್ಮ. ಅಭಿ, ನೀನು ಈ ಥರ ಎಲ್ಲ ಮಾತಾಡಬೇಡ. ನೀನು ಇಷ್ಟೊಂದು ನೊಂದ್ಕೊಂಡ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಏನು ಮಾಡೋದು? ಏನು ಮಾಡೋಕ್ಕಾಗತ್ತೆ? ಸಮಾಧಾನ ಮಾಡ್ಕೋ. ಹಾಗಂತ ಇವ್ರು ಮಾಡ್ತಿರೋ ಅನ್ಯಾಯಗಳನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ? ಇನ್ನೇನು ಮಾಡೋಕ್ಕಾಗತ್ತೆ ದೀಪಿಕಾ? ಇದು ತುಂಬಿದ ಕುಟುಂಬ. ಒಂದೇ ಮನೆಯಲ್ಲಿ ಒಂದೇ ಕುಟುಂಬದಲ್ಲಿ ಎಲ್ಲರೂ ಇರಬೇಕಾದ್ರೆ ಇಂಥದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಬೇರೆ ದಾರಿನೇ ಇಲ್ಲ. ಆದರೆ ಎಷ್ಟು ದಿನ? ಸಾಯೋವರೆಗೂ. ನಾವೆಲ್ಲರೂ ಒಂದೇ ಮನೇಲಿ ಒಂದೇ ಕಡೆ ಇದ್ದೀವಿ ಅಂದಮೇಲೆ ಯಾರ ಮಾತು ನಡೆಯುತ್ತೋ, ಯಾರಿಗೆ ಹೆಚ್ಚು ಸಪೋರ್ಟ್ ಇರುತ್ತೋ ಅಂಥವರು ಡಾಮಿನೇಟ್ ಮಾಡೇ ಮಾಡ್ತಾರೆ. ಹಾಗಂತ ಯಾರೋ ಮೂರನೇವ್ರು ಬಂದು ನಮ್ಮನೇಲಿ ನನ್ನೇ ಕಡೆಗಣಿಸಿ ನನ್ನ ಜಾಗ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನಾನು ಸುಮ್ಮನಿರ್ಬೇಕಾ ಚಿಕ್ಕಮ್ಮ? ಇನ್ನೇನು ಮಾಡೋಕ್ಕಾಗತ್ತೆ ಅಭಿ? ಒಂದು ವೇಳೆ ನೀನು ಈ ಮನೇಲಿಲ್ಲದೆ ಸಪ್ರೇಟ್ ಆಗಿ ನಿನ್ನ ಕಂಪನಿ, ನಿನ್ನ ಮನೆ, ನಿನ್ನ ಆಸ್ತಿ, ನಿನ್ನ ಅಂತಸ್ತು ಅಂತೆಲ್ಲ ಇದ್ದಿದ್ರೆ ನೀನು ಇವ್ರ ಮಾತುಗಳಿಗೆಲ್ಲ ಬೆಲೆ ಕೊಡೋ ಅಗತ್ಯನೇ ಇರಲಿಲ್ಲ. ಅವರೀಗ ನಿನಗೆ ಅವಮಾನ ಮಾಡಿದ್ರೂ ನೀನು ಸಹಿಸ್ಕೋಬೇಕು. ನಿನ್ನ ಪಾಲಿಗೆ ಬರಬೇಕಾಗಿರೋದನ್ನ ಕೊಡದೆ ಕಿತ್ಕೊಂಡ್ರೂ ನೀನು ಸುಮ್ಮನಿರ್ಬೇಕು ಅಷ್ಟೆ. ಇಲ್ಲ ಚಿಕ್ಕಮ್ಮ, ನನಗೆ ಹಾಗಿರಕ್ಕಾಗಲ್ಲ. ಹಾಗಿರೋಕ್ಕಾಗಲ್ಲ ಅಂದ್ರೆ ಮತ್ತೇನು ಅಭಿ? ಈ ಮನೇನ ಭಾಗ ಕೇಳೋಕ್ಕಾಗತ್ತಾ?
ಅಷ್ಟು ಧೈರ್ಯ ನೀನೆಲ್ಲಿ ಮಾಡೋಕ್ಕಾಗತ್ತೆ ಅಭಿ. ಇಂಡಿಪೆಂಡೆಂಟ್ ಆಗಿ ನಿನಗೆ ಬದುಕೋ ಶಕ್ತಿ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹೀಗೆ ಮಾಡ್ತಿದ್ದಾರೆ. ಏನ ಇಂಡಿಪೆಂಡೆಂಟ್ ಆಗಿ ನನಗೆ ಬದುಕೋ ಶಕ್ತಿ ಇಲ್ವಾ? ಹಾಗಂತ ಅವ್ರು ಅನ್ಕೊಂಡಿದಾರಲ್ಲ ಅಭಿ, ನಾವು ಅದೇ ಥರ ನಡ್ಕೊಂಡು ಇಲ್ಲೇ ಬಿದ್ದಿದ್ದೀವಲ್ಲ. ಹಾಗಾದ್ರೆ ನನ್ನ ಕೆಪಾಸಿಟಿ ಏನು, ನನ್ನ ಎಬಿಲಿಟಿ ಏನು ಅಂತ ತೋರಿಸ್ಲೇಬೇಕು. ಚಿಕ್ಕಮ್ಮ, ನಾನು ಈ ಮನೇಲಿ ಭಾಗ ಕೇಳ್ತೀನಿ. ಈ ಮನೆ ಭಾಗ ಆಗಲೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.